ಕರ್ನಾಟಕ ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ನಂತರ ಒಂದಿಷ್ಟು ಜನರ ಸಚಿವರನ್ನಾಗಿ ನೇಮಕ ಮಾಡಲಾಗಿತ್ತು. ಅವರ ಪ್ರಮಾಣ ವಚನವನ್ನು ಕೂಡ ಈಗಾಗಲೇ ಸ್ವೀಕಾರ ಮಾಡಿದ್ದಾರೆ. ಆದರೆ ಇವತ್ತು ತುರ್ತಾಗಿ ಸಿಎಂ ದೆಹಲಿ ಪ್ರವಾಸವನ್ನು ಮಾಡಿದ್ದಾರೆ. ಈ ಪ್ರವಾಸ ಸಂಪುಟ ಪುನಾರಚನೆ ಅಥವಾ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂಥ ಪ್ರವಾಸ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಬಹಳ ವಿರೋಧಗಳು ಕೇಳಿಬಂದಿದೆ. ಬರಗಾಲ ಇದ್ದರೂ ರಾಜ್ಯದಲ್ಲಿ ಕೃಷಿ ಸಚಿವರೇ ಇಲ್ಲ ಅನ್ನುವಂಥ ಬಿಜೆಪಿಯ ಟೀಕೆಯ ನಡುವೆ ಸಂಪುಟ ವಿಸ್ತರಣೆಯಾಗುವ ಸಾಧ್ಯತೆ ಇದೆ ಅನ್ನುವಂಥ ಸುದ್ದಿ ಒಂದಿಷ್ಟು ಜನರಿಗೆ ಖುಷಿ ತಂದುಕೊಟ್ಟಿದೆ. ತನಗೆ ಮಂತ್ರಿ ಸ್ಥಾನ ಸಿಗುತ್ತೆ ಅಂತ ಹೇಳಿ ಸೂಟು ಬೂಟು ಹೊಲಿಸ್ಕೊಂಡು ರೆಡಿಯಾಗಿರುವಂತಹ ಕೆಲವು ನಾಯಕರು ಈ ಪಟ್ಟಿಯಲ್ಲಿ ನನ್ನ ಹೆಸರಿರುತ್ತೆ ಅಂತ ಹೇಳಿ ಜಾತಕ ಪಕ್ಷಿಗಳ ಹಾಗೆ ಕಾಯ್ತಾ ಇದ್ದಾರೆ. ಹಾಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಯಾ ಪಕ್ಷಗಳ ಕಾರ್ಯಕರ್ತರು ಮತ್ತು ಒಂದಿಷ್ಟು ಜನ ಮುಖಂಡರುಗಳ ಬೆಂಬಲಿಗರು ತಮ್ಮ ನಾಯಕ ಅಥವಾ ತಮ್ಮ ಪಕ್ಷದ ಮುಖಂಡ ಈ ಬಾರಿ ಮಂತ್ರಿ ಆಗಬಹುದು ಅನ್ನುವಂಥ ಒಂದು ಬಹಳ ದೊಡ್ಡ ನಿರೀಕ್ಷೆಯಲ್ಲಿದ್ದಾರೆ. ಹಾಗಾದರೆ ಉಡುಪಿ ಜಿಲ್ಲೆಯ ಕಾಂಗ್ರೆಸ್ ನಾಯಕರ ಪೈಕಿ ಸಮರ್ಥ ನಾಯಕ ಮತ್ತು ಸಮರ್ಥ ನಾಯಕತ್ವವನ್ನು ವಹಿಸಿಕೊಳ್ಳಬಲ್ಲಂತಹ ಸಚಿವರಾಗಬಹುದಾದಂಥ ಅರ್ಹತೆ ಉಳ್ಳಂಥ ನಾಯಕರು ಯಾರಿದ್ದಾರೆ? ಈ ಬಾರಿ ಕರ್ನಾಟಕ ಸರ್ಕಾರದ ಮಂತ್ರಿಯಾಗಿ ಉಡುಪಿಯಿಂದ ಆಯ್ಕೆಯಾಗಬಹುದಾದ ಅರ್ಹತೆ ಇರೋರು ಯಾರು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಒಂದು ವೇಳೆ ಸಚಿವ ಸಂಪುಟ ಪುನಾರಚನೆ ಅಥವಾ ವಿಸ್ತರಣೆ ಆಗೋದೇ ಹೌದಾದರೆ ಉಡುಪಿಯಿಂದ ಈಗಾಗಲೇ ಅಂದರೆ ಕಳೆದ ಬಾರಿಯ ಕೇಳಿ ಬಂದಿದ್ದಂಥ ಹೆಸರು, ಮೊದಲಿಗೆ ಕೇಳಿ ಬರ್ತಾ ಇರುವಂಥ ಹೆಸರು ಮಂಜುನಾಥ್ ಭಂಡಾರಿ. ಈ ಹೆಸರು ಕಳೆದ ಬಾರಿಯೂ ಕೂಡ ಕೇಳಿಬಂದಿತ್ತು. ಅಂದರೆ ಡಿ.ಕೆ. ಶಿವಕುಮಾರ್ ಅವರ ನೂತನ ಸಂಪುಟದ ಸಚಿವರು ಯಾರಾಗಬಹುದು ಅನ್ನುವಂಥ ಪ್ರಶ್ನೆಯಲ್ಲೇ ಮಂಜುನಾಥ್ ಭಂಡಾರಿ ಅವರ ಹೆಸರಿತ್ತು. ಮೂಲ ಶಿವಮೊಗ್ಗವಾಗಿದ್ದರೂ ಕೂಡ ರಾಜಕೀಯವಾಗಿ ಅಸ್ತಿತ್ವವನ್ನು ಪಡೆದುಕೊಂಡಿರೋದು ಉಡುಪಿ ಜಿಲ್ಲೆಯ ಮುಖಾಂತರವಾಗಿ ಮತ್ತು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳ ನಾಯಕರಾಗಿ, ಪ್ರತಿನಿಧಿಯಾಗಿ, ವಿಧಾನ ಪರಿಷತ್ನ ಸದಸ್ಯರಾಗಿ ಮಂಜುನಾಥ್ ಭಂಡಾರಿ ಕಾಂಗ್ರೆಸ್ಗೆ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ. ಅದರ ಜೊತೆಗೆ ಕಾಂಗ್ರೆಸ್ನಿಂದ ಪ್ರತಿ ಬಾರಿ ಆಯ್ಕೆಯಾಗುವಂಥ ನಾಯಕರ ಪಟ್ಟಿಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಇವರ ಹೆಸರು ಕೂಡ ಇದೆ. ಅದರ ಜೊತೆಗೆ ಒಬ್ಬ ಮುತ್ಸದ್ದಿ ನಾಯಕ ಅನ್ನೋದಲ್ಲದೆ ಕಾಂಗ್ರೆಸ್ಗೆ ಇಲ್ಲಿನ ಸ್ಥಳೀಯ ಸಂಘಟನೆಗೆ ಬೇಕಾದಂಥ ಕೆಲಸಗಳನ್ನು ಕೂಡ ಮಂಜುನಾಥ್ ಭಂಡಾರಿ ಆ ಕಾಲದಿಂದಲೂ ಈ ಕಾಲದವರೆಗೂ ಮಾಡ್ಕೊಂಡು ಬಂದಿದ್ದಾರೆ ಅನ್ನುವ ಹಿನ್ನೆಲೆಯಲ್ಲಿ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ಸಿಗ ಅನ್ನೋ ಕಾರಣಕ್ಕೆ ಮಂಜುನಾಥ್ ಭಂಡಾರಿ ಅವರಿಗೆ ಈ ಬಾರಿಯ ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಅವಕಾಶ ಸಿಗುವ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಾಣ್ತಾ ಇದೆ. ಇನ್ನು ಎರಡನೇ ಹೆಸರು ಜಯಪ್ರಕಾಶ್ ಹೆಗಡೆ. ಹಿಂದುಳಿದ ವರ್ಗಗಳ ಆಯೋಗದ ನಿಕಟಪೂರ್ವ ಅಧ್ಯಕ್ಷರಾಗಿ ಈಗಾಗಲೇ ಇತ್ತೀಚೆಗೆ ಸಿದ್ದರಾಮಯ್ಯನವರು ಮಾಡಿಸಿದಂತಹ ಜಾತಿ ಸಮೀಕ್ಷೆಯ ಪಟ್ಟಿಯನ್ನು ಸರ್ಕಾರಕ್ಕೆ ಒಪ್ಪಿಸುವಂಥ ಕೆಲಸವನ್ನು ಜಯಪ್ರಕಾಶ್ ಹೆಗಡೆ ಅವರು ಮಾಡಿದರು. ಅದಲ್ಲದೆ ಉಡುಪಿ ಚಿಕ್ಕಮಗಳೂರಿನ ಕಾಂಗ್ರೆಸ್ ಅಭ್ಯರ್ಥಿಯಾಗಿಯೂ ಕೂಡ ಜಯಪ್ರಕಾಶ್ ಹೆಗಡೆ ಅವರು ಈ ಕಳೆದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು. ಆದರೆ ಶ್ರೀನಿವಾಸ್ ಪೂಜಾರಿ ಅವರ ಎದುರು ಅವರು ಸೋಲನ್ನು ಅನುಭವಿಸಿದರು. ಈಗ ಜಯಪ್ರಕಾಶ್ ಹೆಗಡೆ ಅವರು ಕಾಂಗ್ರೆಸ್ನ ಜೊತೆಗೆ ಗುರುತಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಜಯಪ್ರಕಾಶ್ ಹೆಗಡೆ ಅವರನ್ನು ರಾಜ್ಯದ ಸಚಿವರನ್ನಾಗಿ ಮಾಡುವ ಸಾಧ್ಯತೆ ಇದೆ. ಅರ್ಹತೆ ವಿಚಾರಕ್ಕೆ ಬಂದಾಗ ಯಾವುದೇ ಪ್ರಶ್ನೆಗಳಿಲ್ಲ. ಉಡುಪಿ ಜಿಲ್ಲೆಯ ನಿರ್ಮಾತೃ, ಸೃಷ್ಟಿಕರ್ತ ಅಂತ ಕೂಡ ಇವರನ್ನು ಕರೀತಾರೆ. ಅದರ ಜೊತೆಗೆ ಈ ಹಿಂದೆಯೂ ಕೂಡ ಸಚಿವರಾಗಿ ಸೇವೆ ಸಲ್ಲಿಸಿರುವ ಅನುಭವ ಅವರಿಗಿದೆ. ಹಾಗಾಗಿ ಈ ಸಲ ಸಚಿವ ಸಂಪುಟದಲ್ಲಿ ಕರ್ನಾಟಕದ ಕರಾವಳಿಯ ಪ್ರಾತಿನಿಧ್ಯವನ್ನು ಗುರುತಿಸುವ ಸಲುವಾಗಿ ಜಯಪ್ರಕಾಶ್ ಹೆಗಡೆ ಅವರ ಹೆಸರನ್ನು ಬಹಳ ಪ್ರಮುಖವಾಗಿ ತಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಮತ್ತು ಉಡುಪಿ ಜಿಲ್ಲೆಯಲ್ಲಿ ಯಾವುದೇ ಕಾಂಗ್ರೆಸ್ನ MLAಗಳು ಇಲ್ಲದೆ ಇರೋದರಿಂದ ಒಬ್ಬ ನಾಯಕನ ಮುಖಾಂತರವಾಗಿ ಮುಂದಿನ ಚುನಾವಣೆಗೆ ಸಂಘಟನೆ ಮಾಡುವ ಹಿನ್ನೆಲೆಯಲ್ಲೂ ಕೂಡ ಒಬ್ಬ ನಾಯಕನನ್ನು ಆಯ್ಕೆ ಮಾಡಿ ಅವರನ್ನು ಮಿನಿಸ್ಟರ್ ಮಾಡುವಂಥ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಾಣ್ತಾ ಇದೆ. ಇನ್ನು ಕೆಲವರು ತಮ್ಮ ಹೆಸರು ಬರುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದರೂ ಆಕಾಂಕ್ಷೆಯಲ್ಲಿದ್ದರೂ ಕೂಡ ಎರಡು ಹೆಸರು ಮಂಜುನಾಥ್ ಭಂಡಾರಿ ಮತ್ತು ಜಯಪ್ರಕಾಶ್ ಹೆಗಡೆ, ಈ ಎರಡು ಹೆಸರಲ್ಲಿ ಒಂದು ಹೆಸರನ್ನು ಈ ಸಲ ಹೈಕಮಾಂಡ್ ತನ್ನ ಗಮನಕ್ಕೆ ಅಥವಾ ಗಣನೆಗೆ ತೆಗೆದುಕೊಳ್ಳುವ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಾಣ್ತಾ ಇದೆ. ಯಾರಾದರೂ ಒಬ್ಬರು ಉಡುಪಿ ಜಿಲ್ಲೆಯಿಂದ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸುವ ಅವಕಾಶವನ್ನು ಪಡೆಯುವ ಸಾಧ್ಯತೆ ಇದೆ. ಮತ್ತು ಪಡೆದರು ಅಂತಂದರೆ ಅದು ಉಡುಪಿ ಜಿಲ್ಲೆಗೂ ಕೂಡ ಒಂದಿಷ್ಟು ಕೆಲಸ ವೇಗ ಸಿಗುತ್ತೆ ಮತ್ತು ಅಭಿವೃದ್ಧಿಗೂ ಕೂಡ ಪೂರಕವಾಗುತ್ತೆ ಅನ್ನುವಂಥ ಅಭಿಪ್ರಾಯ ಕೇಳಿಬರ್ತಾ ಇದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.